ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ. ಈಗ ಎಲ್ಲರ ಊಟ ಆಗಿದೆ. ಅವರು ಇವತ್ತು ಗ್ರೂಮ್ ಟು ಬಿ ಮಾಡಲಿಕ್ಕೋಸ್ಕರ ಕೇಕನ್ನು ತರಿಸಿದ್ರು. ಸೊ ಮಕ್ಕಳೆಲ್ಲ ಎಕ್ಸೈಟ್ಮೆಂಟ್ ಆಗಿ ಕೂತಿದ್ದಾರೆ. ಗ್ರೂಮ್ಗಿಂತ ಮಕ್ಕಳಿಗೆ ಜಾಸ್ತಿ ಖುಷಿ ಅಂತ ಅನಿಸುತ್ತೆ. ಅವರು ಇದು ಸುರ್ಸುರು ಕಡ್ಡಿ ಅದನ್ನೆಲ್ಲ ತಂದಿದ್ದರು. ಮಕ್ಕಳು ಬ್ಯುಸಿ ಅಂದರೆ ಬ್ಯುಸಿ. ಇದು ನೋಡಿ, ಅವರಲ್ಲಿ ಪಾಪ ಕೇಕ್ ಕಟ್ ಮಾಡಲಿಕ್ಕೆ ಹೋಗುವ ಮೊದಲು ಮಕ್ಕಳಿಗೆ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇಟ್ಸ್ ಓಕೆ, ಖುಷಿ ಆಗುತ್ತೆ. ಇದು ಕೂಡ ತಂದಿದ್ರು ಅವರು. ಅದು ಮತ್ತು ಮೇಲೆ ಹೋಗಿ ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮಗೆ ಭಯ ಆಯಿತು, ಒಂದು ವೇಳೆ ಬೆಂಕಿ ಮಿನಿ ಬಿದ್ದರೆ ಅಂತ ಹೇಳಿ ಅದು ಒಂದೇ ಮಾಡಿದ್ದು. ನೆಕ್ಸ್ಟ್ ಮಾಡಿಲ್ಲ. ಮೇಲೆ ಟೆಂಟ್ ಹಾಕಿದ್ರಲ್ಲ, ಅದಕ್ಕೆ ಹೋಗಿ ಟಚ್ ಆಗಿ ಅದು ಒಂಥರ ಬ್ಲ್ಯಾಕ್ ಆಯಿತು. ಮತ್ತು ಬರ್ನ್ ಆದರೆ ಕಷ್ಟ ಅಲ್ಲ. ನನ್ನ ಮಗನಿಗೆ ಸಹ ತುಂಬ ಖುಷಿ ಆಯಿತು. ಅವನಿಗೆ ಅಭ್ಯಾಸ ಉಂಟು, ಯಾಕಂದರೆ ನಾವು ದೀಪಾವಳಿ ಟೈಮಲ್ಲಿ ತರ್ತೀವಿ ಎವ್ರಿ ಇಯರ್. ಸೊ ಅವನಿಗೆ ಅಭ್ಯಾಸ ಉಂಟು. ಒಂದು ಮಗುವಿಗೆ ಮಾತ್ರ ಕೈಗೆ ತಾಗಿದೆ ಅಂತೆ, ಪಾಪ ಅಳ್ತಾ ಇತ್ತು. ಸೊ ಕೇಕ್ ತಂದಿದ್ದಾರೆ ನೋಡಿ. ಮಕ್ಕಳು ಅವರಲ್ಲಿಯೇ ಬ್ಯುಸಿಯಾಗಿದ್ದಾರೆ. ಅವರು ಅವರಷ್ಟಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಹಾಗೆ ಅಲ್ಲ, ಅವರಷ್ಟಕ್ಕೆ ಅವರು ಬ್ಯುಸಿ. ಇವಳು ನನ್ನ ಅಕ್ಕ, ಗೊತ್ತಿಲ್ಲದವರಿಗೆ ಒಂದು ವೇಳೆ. ಇವರು ನಾಳೆದು ಗ್ರೂಮು. ಬ್ಯಾಕ್ಗ್ರೌಂಡ್ ಏನುಂಟು ಅದು ರೋಸಿದು. ಅವ್ರದ್ದು ಮಾರ್ನಿಂಗೇ ರೋಸ್ ಮುಗ್ದಿದೆ. ಇವ್ರದ್ದು ಪ್ಲ್ಯಾನಿಂಗ್ ಐ ಥಿಂಕ್ ಲಾಸ್ಟ್ ಮೂಮೆಂಟ್ ಇದ್ದದ್ದು ಅನಿಸುತ್ತೆ ನನಗೆ. ಸೊ ಅವರು ಅಲ್ಲಿಯೇ ಮಾಡಿದರು. ನೆಕ್ಸ್ಟ್ ನನ್ನ ಅಕ್ಕ ತುಂಬ ಸಪೂರಾಗಿದ್ದಾಳೆ ಈಗ. ಇವಳು ನಮ್ಮ ಅಕ್ಕನ ಹಸ್ಬೆಂಡಿದು ತಂಗಿ. ಇವರು ತಮ್ಮ. ಅವರು 4 ಜನ. ಇನ್ನೊಬ್ಬರು ಇದ್ದಾರೆ. ಇವರು ಈಗ ಬಂದವರು. ಅವರು ನನ್ನಾಗಿದ್ದಾರೆ, ಸಿಸ್ಟರ್. ಸೊ ಲೇಟಾಗಿತ್ತು, ನಮಗೆ ಸುಸ್ತು ಕೂಡ ಆಗಿತ್ತು. ಇವನು ಆಟ ಆಡೋದ್ರಲ್ಲಿಯೇ ಬ್ಯುಸಿ ಇದ್ದ. ಹೇಗೆ ಕರ್ಕೊಂಡು ಹೋಗೋದಂತಲೇ ಗೊತ್ತಾಗ್ತಾ ಇಲ್ಲ. ಅವನಿಗೆ ಹೊನ್ನಾವರ ಈ ಸೈಡ್, ಮುರುಡೇಶ್ವರ ಈ ಸೈಡ್ ಬಂದರೆ ಮಕ್ಕಳು ತುಂಬ ಅಲ್ಲ ಒಟ್ಟಿಗೆ ಆಟ ಆಡೋದು. ಸೊ ಅವನಿಗೆ ಬರಲಿಕ್ಕೆ ಮನಸ್ಸಾಗಲ್ಲ. ಹೇಗಾದರೂ ಮಾಡಿ ಒಂದು ಕರ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿಸಿ ನಾವು ಕೂಡ ಮಲಗಿದ್ದೀವಿ. ಈಗ ಅಕ್ಕನ ಮನೆಯವರು ಬೇರೆದೇ ರೂಮ್ ಮಾಡಿದರು. ಅಲ್ಲಿ ಎಲ್ಲ ಟೂರಿಸಮ್ ಆಗಿರೋದ್ರಿಂದ ಹೋಟೆಲ್ ರೂಮ್ಸ್ಗಳು, ರೂಮ್ ಸ್ಟೇಗಳು ತುಂಬ ಇವೆ. ಅಕ್ಕ ಎಲ್ಲ ಯಾವ ಬಿಲ್ಡಿಂಗಲ್ಲಿ ಇದ್ದಾರೆ ಅವರು ಕೂಡ ರೂಮ್ ಸ್ಟೇ ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು, ಮುರುಡೇಶ್ವರ ಎಲ್ಲಿಯಾದರೂ ಸುತ್ತಾಡಲಿಕ್ಕೆ ಹೋದಲ್ಲಿ. ಈಗ ಇವರು ಬುಕ್ ಮಾಡಿದ್ದು ಏನುಂಟು, 6 ಪೀಪಲ್ ಮೇಲೆ ಮಲಗ್ಬೋದು, ಕೆಳಗೆ 1-2 ಜನ ಮಲಗ್ಬೋದು, ಹಾಲಲ್ಲಿ 10 ಜನ ಮಲಗ್ಬೋದು ಅಂತ. ಕಿಚನ್ ವಿತ್ ಇದೆ, ಒಳ್ಳೆಯದಿದೆ ಅದು ರೂಮ್ ಕೂಡ. ಸೊ ನೆಕ್ಸ್ಟ್ ಇದು ನಾನು ಮಾರ್ನಿಂಗ್ ವಿಡಿಯೋ ಮಾತಾಡಿದ್ದು ಸೌಂಡ್ ನನಗೆ ಬಂದಿಲ್ಲ. ಇನ್ನು ಬ್ರಷ್ ಎಲ್ಲ ಏನೂ ಆಗಿಲ್ಲ. ಈಗ ಬ್ರಷ್ ಎಲ್ಲ ಮಾಡಿ ಅವರ ಹಳೆ ಮನೆಗೇನುಂಟು ಅಲ್ಲಿ ಬ್ರೇಕ್ಫಾಸ್ಟಿಗೆ ಹೋಗೋದು. ನೋಡ್ಬೋದು ನೀವು, ನನ್ನ ಹೇರ್ ಸ್ಟ್ರೈಟ್ ಮಾಡಿದ್ದು ಏನೂ ಆಗಿಲ್ಲ ಇನ್ನೂ ಕೂಡ. ಅದು ಹೋಗಲ್ಲ, ನಾನು ವಾಶ್ ಮಾಡಿ ತೆಗಿಬೇಕಷ್ಟೇ. ಸೊ ಅದು ಹೇರ್ ಕೇರ್ ಮಾಡಿದರೆ ನಿಲ್ಲತ್ತೆ ಒಳ್ಳೆ. ಇದು ಬಂದು ಮಾವಿನಕಾಯಿಗಳು. ಅಲ್ಲಿ ಮುರುಡೇಶ್ವರದಲ್ಲಿ ಒಳ್ಳೆ ಮಾವಿನಕಾಯಿಗಳು ಆಗಿವೆ ಎಲ್ಲ ಕಡೆ ಮರಕ್ಕೆ. ಖುಷಿಯಾಯಿತು. ನಮ್ಮ ಸೈಡಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರಿಯಾಗಿ. ಈಗ ಇಲ್ಲಿ ಬ್ರೇಕ್ಫಾಸ್ಟಿಗೆ ಕೂತ್ಕೊಂಡಿದ್ದೀವಿ. ಚಿಕನ್ ಸಾಂಬಾರ್ ವಿತ್ ಇದು ಬಾಳೆ ಎಲೆಯಲ್ಲಿ ಮಾಡಿದ್ದ ಮುಂಡಿಗೆ ಅಂತ ಹೇಳ್ತೀವಿ ನಾವು. ಸರಿಯಾಗಿ ಗೊತ್ತಿಲ್ಲ ನನಗೆ ಏನು ಹೇಳ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಅಕ್ಕ ಹೇಳಿದರು ಅವ್ರದ್ದು ಅತ್ತೆದು ಒಂದು ಹೇರ್ ಕಟ್ಟಲಿಕ್ಕೆ ಬಂದಿತ್ತು ಆಲ್ರೆಡಿ ಮೇಡ್, ಅದನ್ನೇ ಹಾಕಿದ್ದು. ನಾನೇನು ಕೂಡ ತಂದಿರಲಿಲ್ಲ. ನಮಗೆ ಅಲ್ಲಿ ಮೇಕೋವರ್ ನಡೀತಾನೆ ಇತ್ತು. ಅವರ ಆಂಟಿಗೆ ಕೂಡ ಇತ್ತು ಹೇರ್ ಕಟ್ಟಲಿಕ್ಕೆ. ಅವರಿಬ್ಬರಿಗೆ ಕಟ್ಟಿದ್ದು. ಅವ್ರ ಐಟಮ್ಸ್ ಎಲ್ಲ ತಂದಿದ್ದರು, ಅದರಲ್ಲಿ ಅಡ್ಜಸ್ಟ್ ಮಾಡಿ ಸ್ವಲ್ಪ ಮಾಡಿ ಕೊಟ್ಟೆ. ನೆಕ್ಸ್ಟ್ ಅವರ ಅಮ್ಮ ಅಂದರೆ ಅಕ್ಕನ ಅತ್ತೆ ಬಾಳೆ ಎಲೆ ಮೇಲೆ ಹೂವನ್ನು ಇಡಲಿಕ್ಕೆ ಹೇಳಿದರು. ಅದು ತಗೊಂಡು ಹೋಗಲಿಕ್ಕೆ ಅಂತೆ. ಅದಕ್ಕೋಸ್ಕರ ಅದನ್ನು ಫೋಟೋಸಿಗೋಸ್ಕರ ಬೇಕಲ್ಲ ಅವರಿಗೆ ಹಾಕಲಿಕ್ಕೆ. ಸೊ ಅದನ್ನು ನಾನು ಮಾಡಿಕೊಡ್ತಾ ಇದ್ದೆ. ಅವರು ಇದನ್ನೆಲ್ಲ ಕೊಡಲಿಕ್ಕೋಸ್ಕರ ತುಂಬ ತಂದಿದ್ದಂತೆ. ಮಲ್ಲಿಗೆ ಕೂಡ ಇತ್ತು ತುಂಬ, ಅದು ಇದು ಅಂತ ಹೇಳಿ ನಾನು ರೆಡಿ ಮಾಡಿಕೊಂಡೆ. ಅವರಿಗೆ ಸಹ ಬ್ಯುಸಿ ಇದ್ದಾರೆ ಪಾಪ. ಸೊ ಈ ಥರ ಮಾಡಿ ಇಡ್ತೀವಿ ನಾವು. ಈ ಸೈಡಲ್ಲಿ ಕೂಡ ಇಡ್ತಾರೆ. ಅಬ್ಬಲಿಗೆ ಕೂಡ ನಮ್ಮ ಸೈಡಲ್ಲಿ ಕೂಡ ಇಡ್ತೀವಿ. ಬಟ್ ಅವರಿಗೆ ಅಬ್ಬಲಿಗೆ ಎಲ್ಲಿ ಕೂಡ ಸಿಕ್ಕಿಲ್ಲ ಅಂತೆ. ಅವರು ಹೇಳಿದವರು ಸಹ ತಂದಿಲ್ಲ ಏನೋ ಆಯ್ತಂತೆ ಅವರಿಗೆ. ಸೊ ಅವ್ರು ಮತ್ತೆ ನಾರ್ಮಲ್ ಏನೋ ಪಿಂಕ್ ಕಲರ್ ಟೈಪಲ್ಲಿ ಫ್ಲವರ್ ಅಬ್ಬಲಿಗೆ ಥರ ಡಿಫ್ರೆಂಟ್ ಅಬ್ಬಲಿಗೆ ತಂದಿದ್ದರು. ಇದು ಕಾರ್ ಡೆಕೋರೇಟ್ ಆಗಿದೆ ಆಲ್ರೆಡಿ. ಬೆಳಿಗ್ಗೆ ಬಂದಿದ್ದರು ಡೆಕೋರೇಷನಿಗೆ ನಾವು ಬರುವಾಗ.
ಅವರು ಮಾಡಿ ಇಟ್ಟಿದ್ದಾರೆ. ಇಷ್ಟ ಆಯಿತು ನನಗೆ. ಎಲ್ಲ ಕಡೆ ಬೋ ಎಲ್ಲ ಉಂಟಲ್ಲ, ಅವರು ಜಸ್ಟ್ ಒಂದು ಪೀಸ್ ಆಫ್ ಬಟ್ಟೆ ತಂದಿದ್ರು, ಅದನ್ನು ಅವರು ಬೋ ಮಾಡಿದ್ದು. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಟ್ಯಾಲೆಂಟ್ ಇರ್ತದೆ ಅಂತ ಹೇಳ್ತೀವಲ್ಲ, ಹಾಗೆ ಅದು. ನೆಕ್ಸ್ಟ್ ನೋಡಿ, ವಾಪಸ್ ನಾನು ಮಾವಿನ ಮರದ್ದು ತೆಗೆದದ್ದು. ಇದು ನಾವು ಎಲ್ಲಿ ನಿಂತಿದ್ವಿ ಅಂದರೆ ರೆಂಟೆಡ್ ಮನೆಯಲ್ಲಿ ನಿಂತೆ, ಅವರ ಮನೆ ಇದು. ಸೊ ಈ ಥರ ಅವರಿಗೆ ಗಿಡದ ಹ್ಯಾಬಿಟ್ಸ್ ತುಂಬ ಒಳ್ಳೆಯದುಂಟು. ಇಲ್ಲಿ ಬಂದು ಅಕ್ಕನಿಗೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ, ಮತ್ತು ಅಕ್ಕನ ಮಗಳಿಗೆ ನನ್ನ ಐಟಮ್ಸ್ ಎಲ್ಲ ಹೀಗೆ ಬಿದ್ದುಕೊಂಡುಂಟು. ಇದೆಲ್ಲ ನನ್ನ ಮೇಕಪ್ ಐಟಮ್ಸ್ಗಳು ಮಾತ್ರ, ನಾನು ಬೇರೆದು ಪಾರ್ಲರಿದೇನು ತಂದಿರಲಿಲ್ಲ. ಅವಳಿಗೆ ಹೇಳಿದ್ದೆ ನಾನು, ನನಗೆ ಆಲ್ರೆಡಿ ಅಲ್ಲಿ ಬುಕ್ಕಿಂಗ್ ಉಂಟು, ತೊಗೊಂಡು ಬರಲಿಕ್ಕೆ ಆಗಲ್ಲ ಐಟಮ್ಸ್ ಎಲ್ಲ ಅಂತ ಹೇಳಿ. ಇಲ್ಲಿ ಇವಳ ಮಗ ರೆಡಿಯಾಗಿದ್ದಾನೆ, ಈ ಥರ ಕಾಣಿಸ್ತಾ ಇದ್ದಾನೆ. ಅವನಿಗೆ ಶೆಕೆ ಆಗ್ತಾ ಇತ್ತು, ಬೊಬ್ಬೆ ಹಾಕ್ಕೊಳ್ತಾ ಇದ್ದೆ ತೆಗಿ ಅಂತ ಹೇಳಿ. ನೆಕ್ಕಿಗೆ ಹಾಕಿದ್ದು, ಅವನಿಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ಪಾಪ. ಇವ ಆಲ್ರೆಡಿ ಹೋಗಿ ಆಗಿದೆ, ನನಗೆ ವಿಡಿಯೋ ತೆಗಿಲಿಕ್ಕೇ ಆಗಿಲ್ಲ. ನಾವು ಸ್ವಲ್ಪ ಲೇಟ್ ಆದ್ವಿ, ನಾವು ಯಾವತ್ತೂ ಕೂಡ ಲೇಟೇ ಅಲ್ಲ, ಬೇಗ ಓದದ್ದು ಗಿನ್ನಿಸ್ ದಾಖಲೆಯೇ ಇಲ್ಲ. ಇದು ಅಕ್ಕನ ಡ್ರೆಸ್, ಅಕ್ಕ ಡ್ರೆಸ್ ಹಾಕಿದ್ರು, ಈ ಥರ ಕಾಣಿಸ್ತಾ ಇದ್ದು. ಅವಳು ಡ್ರೆಸ್ ಹಾಕಲೇಬೇಕು, ಅವಳಿಗೆ ಮಕ್ಕಳಿಗೆ ಸಹ ಇಟ್ಕೊಳ್ಳಿಕ್ಕೆ ಸೀರೆ ಎಲ್ಲ ಹಾಕ್ಕೊಂಡು ಕಷ್ಟವೇ ಅಲ್ಲ, ಕಂಫರ್ಟ್ ಇದ್ದದ್ದು ಹಾಕಿದ್ರೇ ಒಳ್ಳೆಯದು. ಇಲ್ಲಿ ನಾನು ರೆಡಿಯಾಗಿದ್ದೀನಿ. ಇದು ನಾನು ಮೊನ್ನೆ ತೋರಿಸಿದ ವಿಡಿಯೋದಲ್ಲಿ ಸಾರಿ ಇಂದ ಸ್ಟಿಚ್ ಮಾಡಿದ ಡ್ರೆಸ್, ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಸ್ಟಿಚಿಂಗ್ ಚಾರ್ಜಸ್ 1250 ತೆಗೆದ್ರು ಅವರು. ಒಳ್ಳೆಯದಾಗಿದೆ. ನನಗೆ ಸ್ವಲ್ಪ ಉದ್ದ ಬೇಕಿತ್ತು, ಬಟ್ ಅದು ಗಿಡ್ಡ ಆಗಿದೆ. ಬಟ್ ಏನು ರಾಂಗ್ ಸಹ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಉಂಟು. ಈ ಥರ ಬಲ್ಕಿ ಪ್ಯಾಂಟಲ್ಲಿ. ಈ ಪ್ಯಾಂಟನ್ನು ಯಾವುದೇ ಕಲರ್ ಡ್ರೆಸ್ಸಿಗೆ ಸಹ ಯೂಸ್ ಮಾಡ್ಬೋದು, ಬಿಕಾಸ್ ಅದು ಪ್ಲೇನ್ ಉಂಟಲ್ಲ, ಅದರಲ್ಲಿ ಯಾವುದು ಕೂಡ ಡಿಸೈನ್ ಇಲ್ಲ. ಸೊ ನನಗೆ ತುಂಬ ಇಷ್ಟ ಆಯಿತು. ಈಗ ನಾವು ಹೊರಟಿದ್ದೀವಿ ಮದುವೆಗೆ ಅಂತ ಹೇಳಿ, ಚರ್ಚಿಗೆ. ಬಿಸಿಲುಂಟು ಅಂತ ಹೇಳಿದರೆ ಹೇಳಲಿಕ್ಕೆ ಆಗಲ್ಲ. ಈ ಡ್ರೆಸ್ಸಿಗೆ ನಾನು ಕರಿಮಣಿ ಹಾಕಿಲ್ಲ, ಬಿಕಾಸ್ ನೆಕ್ಕಿಗೆ ಈ ಥರ ಪಟ್ಟಿ ಇರೋದ್ರಿಂದ ಅದು ನನಗೆ ಗಲೀಜು ಕಾಣಿಸ್ತಾ ಇತ್ತು. ಸೊ ನನಗೆ ಇಷ್ಟ ಆಗಲಿಲ್ಲ. ತುಂಬ ಅಂದರೆ ತುಂಬ ಸೆಕೆ. ನಾನು ಈ ಸೈಡಲ್ಲಿ ಹೇಳೋದೇ ಬೇಡ, ಯಾಕಂದರೆ ಮತ್ತೆ ಬೀಚ್ ಏರಿಯಾದಲ್ಲಿ ಇದ್ದದ್ದು ಮದುವೆ ಕೂಡ, ತುಂಬ ಸೆಕೆ ಇತ್ತು. ಈ ವಿಡಿಯೋ ತೆಗೆದದ್ದು ಯಾಕಂತ ಹೇಳಿದರೆ, ಈ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಗದ್ದೆ ಮಾಡ್ತಾರೆ ಅನಿಸುತ್ತೆ. ಸೊ ನನ್ನ ಹಸ್ಬೆಂಡ್ ಹೇಳಿದರು, ನಾವು ಕೂಡ ಈ ಥರವೇ ಮೊದಲು ಮಾಡಿಡ್ತಾ ಇದ್ವಿ ಅಂತ ಹೇಳಿ. ನೀವು ನೋಡ್ಬೋದು, ಬೀಚ್ ಏರಿಯಾದಲ್ಲಿಯೇ ಮದುವೆ ಇರೋದೀಗ. ಇಲ್ಲಿಯ ಮೇಕಪ್ ಆರ್ಟಿಸ್ಟ್ಗಳಿಗೆ ತುಂಬ ಅಂದರೆ ತುಂಬಾ ಕಷ್ಟ ಉಂಟು ಅಂತ ಅಂದ್ಕೊಳ್ತೀನಿ ನಾನು. ಯಾವುದೇ ಬ್ರ್ಯಾಂಡಿದು, ಎಷ್ಟೇ ಕಾಸ್ಟ್ಲಿದು ಬ್ರ್ಯಾಂಡ್ ಹಾಕಿದರೂ ಕೂಡ ಮೆಲ್ಟ್ ಆಗ್ಬೋದು. ಹಾಗೆ ಬಿಸಿಲು ಕೂಡ ಉಂಟು, ಮತ್ತು ಒಂದು ಥರ ಲೈಕ್ ಸುಸ್ತಾಗ್ತದೆ, ಬಾಡಿ ಕೇಳಲ್ಲ. ಬಿಕಾಸ್ ನನ್ನ ಮೇಕಪ್ ಕೂಡ ಇಳಿತಾ ಇತ್ತು, ಹಾಗೆ ಆಗ್ತಾ ಇತ್ತು ನನಗೆ. ನಾನು ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ತೀನಿ, ಯಾಕಂದರೆ ಪಾಪ ಅವರು ಕೂಡ ಕೇಳಬೇಕಾಗ್ಬೋದು, ನಿಮ್ಮದು ಮೇಕಪ್ ಹೀಗೆ ಆಗಿದೆ ಹಾಗೆ ಆಗಿದೆ ಅಂತ ಹೇಳಿ. ಬ್ಯಾಕ್ ಸೈಡಲ್ಲಿ ಏನಾಗ್ತದೆ ಈ ವೆದರ್ ವೈಸಲ್ಲಿ ಹೇಳಲಿಕ್ಕೆ ಆಗಲ್ಲ. ನಾನು ಯೋಚನೆ ಕೂಡ ಮಾಡಲಿಲ್ಲ, ಅಷ್ಟು ಸೆಕೆ ಇತ್ತು, ಅಷ್ಟು ಅಂದರೆ ಅಷ್ಟು ಬಿಸಿಲಿತ್ತು. ಒಂಥರ ಉಪ್ಪಿನ ಗಾಳಿ ಅಂತ ಹೇಳ್ತೀವಲ್ಲ ಹಾಗೆ. ಸೊ ನಾವೀಗ ಚರ್ಚಿಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ನನ್ನ ಮಗ ಕಿರಿಕಿರಿಯೇ ಮಾಡ್ತಾ ಇದ್ದ, ಯಾಕಂದರೆ ಅವನಿಗೆ ಈವ ಬೇಕು. ಈವ ಸ್ಟೇಜ್ ಗರ್ಲ್ ಆಗಿದ್ಲು, ಸೊ ಅವಳಿಗೆ ಹೋಗಲೇಬೇಕು. ಇವನು ಅವಳಿಗೆ ಬಿಡ್ತಾ ಇಲ್ಲ, ಕಿರಿ ಅಂದರೆ ಕಿರಿ ಮಾಡ್ತಾ ಇದ್ದ. ಅವನು ಎಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಬಿಟ್ಟಿದ್ದ, ಪ್ಯಾಂಟ್ ಎಲ್ಲ ನೋಡಲಿಕ್ಕೇ ಆಗ್ತಾ ಇರಲಿಲ್ಲ. ಶರ್ಟ್, ಅವನ ಮುಸುಂಡಿ ಎಂತ ಸಹ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಆಲ್ರೆಡಿ ಪ್ರೇಯರ್ ಎಲ್ಲ ಮುಗ್ದಿದೆ. ನಾನು ಆಗ ತೆಗೆದ ವಿಡಿಯೋ ಇದು. ಈ ಥರ ಕಾಣಿಸ್ತಾ ಇದ್ದರು ಎಲ್ಲರೂ, ಸ್ಟೇಜ್ ಬಾಯ್ ಮತ್ತು ಸ್ಟೇಜ್ ಗರ್ಲ್. ನಮ್ಮ ಸೈಡಲ್ಲಿ ಕರಿಮಣಿ ಚರ್ಚಲ್ಲಿಯೇ ಹಾಕ್ತಾರೆ, ಇಲ್ಲಿ ಮ್ಯಾಂಗ್ಳೂರ್ ಸೈಡಲ್ಲಿ ಮತ್ತೆ ಹಾಕ್ತೀವಿ. ಬಟ್ ನಮ್ಮ ಸೈಡಲ್ಲಿ ಕರಿಮಣಿ ಚರ್ಚಲ್ಲಿಯೇ ಹಾಕ್ತಾರೆ. ಇದೊಂದು ನಮ್ಮ ಸೈಡಲ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ನಮಗೆ ಕೂಡ ಕೊಂಕಣಿ ಮಾಸು ಎಲ್ಲನೂ ಹೊನ್ನಾವರದಲ್ಲಿ ಎಲ್ಲ ಸೇಮ್, ಬಟ್ ಇದೊಂದು ಕರಿಮಣಿ ಮಾತ್ರ ನಮಗೆ ಯಾವತ್ತೂ ಕೂಡ ಚರ್ಚಲ್ಲಿಯೇ ಹಾಕಲಿಕ್ಕೆ. ಮತ್ತು ನನ್ನ ಮಗ ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಸೊ ನಾವು ಅಲ್ಲಿಂದ ಅಪ್ಪ ಅಮ್ಮ ಮತ್ತು ಜಾಕ್ಸನ್ ನಾವೆಲ್ಲ ಹೊರಟ್ವಿ. ನಾನಿವತ್ತು ಲೆನ್ಸ್ ಹಾಕಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನಾವು ಅಲ್ಲಿಂದ ಹೋದ್ವಿ ಹೋಟೆಲಿಗೆ, ಬಿಕಾಸ್ ಅವನಿಗೆ ಹಸಿವು ಕೂಡ ಆಗಿರ್ಬೋದು, ಇರಿಟೇಷನ್ ಕೂಡ ನಮಗೆ ಕೂಡ ಆಗ್ತಾ ಇತ್ತು. ಸೊ ಇಲ್ಲಿ ನಾವು AC ಕೂಡ ಅವೈಲೇಬಲ್ ಇತ್ತು. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಹೋದ್ವಿ ಒಂದು ಚಿಕ್ಕ ಹೋಟೆಲಿಗೆ. ಹೋಗಿ ಅಲ್ಲಿ ಫಸ್ಟ್ ಅವನು ಇಷ್ಟಪಟ್ಟಾಗೆ ಒಂದು ಐಸ್ ಕ್ರೀಮ್ ತೆಗಿಸಿ ಕೊಟ್ವಿ. ಮತ್ತು ನಾವೆಲ್ಲ ಜ್ಯೂಸ್ ಮತ್ತು ತಿಂಡಿ ಎಲ್ಲ ಹೇಳಿದ್ವಿ.
ಬಿಕಾಸ್ ಊಟಕ್ಕೆ ಸಹ ಲೇಟ್ ಆಗುತ್ತೆ, ಅವನು ಈಗಲೇ ಕಿರಿಕಿರಿ ಮಾಡ್ತಾ ಇದ್ದಾನೆ. ಅಮ್ಮ ಹೇಗೆ ಕಾಣಿಸ್ತಿದ್ದಾರಂತ ಹೇಳಿ ನನಗೆ. ಅದು ಅವನು ಮೊನ್ನೆ ತೋರಿಸಿದ ಬ್ಲೌಸ್ ಅವರಿಗೆ ಇಷ್ಟ ಆಯಿತು. ಬ್ಲೌಸ್ ನನಗೆ ಕೂಡ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದರು. ಅಲ್ಲಿ ಇವನಿಗೆ ಬಿಡ್ತಾನೆ ಇರಲಿಲ್ಲ, ಅವಳ ಫ್ರಾಕ್ ಹಿಡ್ಕೊಂಡು ಎಳಿತಾ ಇದ್ದ, ನೀನು ಬಾ 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 ಅಂತ ಹೇಳಿ. ಸೊ ನಾನು ಹೇಗಾದರೂ ಮಾಡಿ ಬಾ ನೀನು, ಅಲ್ಲಿ ಅಶ್ವಿಲ್ ಬರ್ತಾನೆ, ಅಂದರೆ ಹಸ್ಬೆಂಡಿದು ಅಣ್ಣನ ಫ್ಯಾಮಿಲಿ ಕೂಡ ಬರಲಿಕ್ಕೆ ಇತ್ತು. ಸೊ ಅವನು ಬರ್ತಾನೆ, ನಿನಗೆ ಅಲ್ಲಿ ಮೀಟ್ ಆಗ್ತಾನೆ ಅಂತ ಎಲ್ಲ ಹೇಳಿ ಕರ್ಕೊಂಡು ಬಂದೆ. ಅವಳಿಗೆ ಪಾಪ ಅಲ್ಲಿ ಫೋಟೋಸಿಗೆಲ್ಲ ನಿಲ್ಲಬೇಕಲ್ಲ, ಸ್ಟೇಜ್ ಗರ್ಲ್ ಅಂತ ಹೇಳಿ. ಸೊ ಅವಳು ನಮ್ಮ ಜೊತೆಗೆ ಹೇಗೆ ಬರೋದು, ಮತ್ತು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದದಕ್ಕೆ ಒಂದು ಸಾರ್ಥಕ ಆಯಿತು. ಸ್ವಲ್ಪ ಸರಿ ಆದ. ಅವನು ಹೆಲ್ದಿ ಬಾಯ್, ಅವನು ಪಕ್ಕ ನಮ್ಮ ಸೌತ್ ಇಂಡಿಯನ್ ಬಾಯ್ ಥರ, ಅಂದರೆ ಅವನಿಗೆ ಇದೆಲ್ಲ ಪುರಿ ಬನ್ಸ್ ಗಿನ್ಸ್ ಅದೆಲ್ಲ ಇಷ್ಟ ಇಲ್ಲ, ಅವನು ಬರೀ ತಿನ್ನೋದು ಇಡ್ಲಿಯೇ. ಈ ವಿಡಿಯೋಯನ್ನು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ತುಂಬಾ ಲಾಂಗ್ ಆಗ್ಬೋದು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.